ದರ್ಶನ್ ಅಂತ ದರ್ಶನ್ಗೆ ಈ ದುಸ್ಥಿತಿಯೇ ಅದು ಬದುಕಿನ ಬಹಳ ದೊಡ್ಡ ಅದ್ಭುತಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ದರ್ಶನ್ನ ಜೈಲುವಾಸ, ದರ್ಶನ್ನ ನಿರ್ಗಮನ, ದರ್ಶನ್ನ ಅನುಪಸ್ಥಿತಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಇವತ್ತು ವೈಧವ್ಯದ ಯೋಗವನ್ನ ತಂದಿದೆ. ಕನ್ನಡ ಚಿತ್ರರಂಗ ಅಂತಂದ್ರೆ ಹೇಳ ಹೆಸರಿಲ್ಲದೆ ಹೇಸಿಗೆಯ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿ ಕಣ್ಣೆದುರಿದೆ. ನಾನು ಇವತ್ತು ಹೇಳಿಕೊಟ್ಟದ್ದು ಒಂದೇ ಒಂದು ಅಂದ್ರೆ ಕನ್ನಡ ಕೊನೆಗೂ ಅನಾಥವಾಗಿ ಹೋಯ್ತಲ್ಲ, ಇವತ್ತು ಕನ್ನಡಕ್ಕಾಗೇ ಬದುಕ್ತೇನೆ ಅನ್ನುವಂತ ಒಬ್ಬನೇ ಒಬ್ಬ ನಟ ನಮ್ಮ ಕಣ್ಣೆದುರು ಕಾಣ್ತಾನೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ದರ್ಶನ್ ಅವರಿಗೆ ಬೇಲ್ ಸಿಗಬಹುದು, ಜಾಮೀನು ಸಿಕ್ಕೇ ಬಿಡ್ತು, ದರ್ಶನ್ ಫ್ರೀ, ಈ ರೀತಿಯ ಥಂಬ್ನೇಲ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಫೇಕ್ ವಿಡಿಯೋಗಳು ಓಡಾಡ್ತಾ ಇದ್ದದನ್ನ ಗಮನಿಸಿದ್ದೇನೆ. ನನಗೆ ಆಶ್ಚರ್ಯ ಆಗ್ತಾ ಇತ್ತು, ಎಲ್ಲಿ ಬೇಲ್ ಸಿಕ್ತು, ಯಾವಾಗ ಸಿಕ್ತು, ಏನು ಇತ್ಯಾದಿ. ಆದ್ರೆ ಈಗ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಇನ್ನು 1 ವರ್ಷ ಅಂದ್ರೆ ಮುಂದಿನ ಮೇ 15, 2027 ದರ್ಶನ್ನಿಗೆ ಯಾವ ಕಾರಣಕ್ಕೂ ಜಾಮೀನು ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ JB ಪರ್ದಿವಾಲಾ, ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಅವರ ಒಂದು ವಿವೇಚನಾಶೀಲ ಒಂದು ಆದೇಶ ಅವರ ಅಭಿಮಾನಿಗಳನ್ನು, ಕುಟುಂಬಿಕರನ್ನು ಮತ್ತು ಬಹುತೇಕವಾಗಿ ಕನ್ನಡ ಚಿತ್ರರಂಗವನ್ನು ಒಂದು ಕ್ಷಣ ತಲ್ಲಣಿಸುವಂತೆ ಮಾಡಿದೆ. ಯಾಕೆಂತಂದ್ರೆ ದರ್ಶನ್ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ ಅನ್ನುವಂತ ಆಶಯ ಬಹುತೇಕ ಜನರಿಗೆ ಇತ್ತು. ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ದರ್ಶನ್ ಪರವಾಗಿ ಮುಕುಲ್ ರೋಹಿಟ್ಗಿ ಅವರು ಏನು ವಾದವನ್ನ ಮಂಡಿಸಿದ್ರು, ಪ್ರಾಸಿಕ್ಯೂಷನ್ ಪರ ಸಿದ್ಧಾರ್ಥ್ ಮಲ್ಹೋತ್ರಾ ಅವರು ಸಮರ್ಥವಾಗಿ ದಾಖಲೆ ಸಮೇತ ಜೈಲಿನಲ್ಲಿ ದರ್ಶನ್ ಅನ್ನ ಹೇಗಿಡಲಾಗಿದೆ, ಯಾವ್ಯಾವ ಸೌಲಭ್ಯಗಳನ್ನ ಕೊಡಲಾಗಿದೆ, ಅವರನ್ನು ಯಾವ ರೀತಿ ನೋಡ್ಕೊಳ್ಳಲಾಗ್ತಾ ಇದೆ, ಇದೆಲ್ಲವನ್ನ ಸಾಕ್ಷಿ ಸಮೇತ ಅವರು ಕೂಡ ಪ್ರತಿವಾದವನ್ನ ಮಂಡಿಸಿ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕಾಲದಲ್ಲಿ ಹೈಕೋರ್ಟ್ ಕೊಟ್ಟಂತ ಜಾಮೀನನ್ನ ಕೊಟ್ಟ ನೆಲೆ ಮತ್ತು ಮನೋಭಾವ ಅದನ್ನೇ ಪ್ರಶ್ನಿಸಿ ಹೈಕೋರ್ಟ್ಗೆ ಛೀಮಾರಿ ಹಾಕಿತ್ತು. ಅತ್ಯಂತ ಕಠಿಣವಾದ ಶಬ್ದಗಳಲ್ಲಿ ಹೈಕೋರ್ಟಿನ ಈ ಜಾಮೀನನ್ನ ನೀಡಿದ ರೀತಿ ನೀತಿಗಳನ್ನೇ ಪ್ರಶ್ನಿಸುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನು ಹಾಕಿತ್ತು. ಮತ್ತೆ ದರ್ಶನ್ಗೆ ಜೈಲಿನಲ್ಲಿ ಕೊಟ್ಟಂತ ಐಷಾರಾಮಿ ಸೌಲಭ್ಯಗಳ ಬಗ್ಗೆ ಇನ್ನು ಮುಂದೆ ಅದನ್ನ ಕೊಟ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಭಾಗಿಯಾಗಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ನೀಡಿತು. ಸುಪ್ರೀಂ ಕೋರ್ಟಿನ ಆದೇಶದ ಪರಿಣಾಮ ಏನಾಯಿತು ದರ್ಶನ್ಗೆ ಅನ್ನೋದನ್ನು ಕೂಡ ನಾವು ಕಂಡಿದ್ದೆವು. ಈಗ ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಅವರು ರೋಹಿಟ್ಗಿ ಅವರು ವಾದಿಸಿದ್ದಿಷ್ಟೇ, ಸಾಕ್ಷಿಗಳ ವಿಚಾರಣೆ ನಿಧಾನವಾಗ್ತಾ ಇದೆ. ಇದೇ ನಿಧಾನಗತಿಯಲ್ಲಿ ಸಾಗಿದರೆ ಮುಂದೆ ಏನಾಗಬಹುದು, ಮತ್ತು ಅವರಿಗೆ ಕೊಡಬೇಕಾದಂತ ಕನಿಷ್ಠ ಸೌಲಭ್ಯಗಳು ಅಲ್ಲಿ ದಕ್ತಾ ಇಲ್ಲ. ಕುಟುಂಬಿಕರೊಟ್ಟಿಗೆ ಅವರದ ಒಂದು ಮುಖಾಮುಖಿಯನ್ನು ಕೂಡ ಜೈಲರ್ ತಡೆ ಹಿಡಿತಾ ಇದ್ದಾರೆ. ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲಿ ಅವರನ್ನು ಇಡಲಾಗಿದೆ. ಈ ಎಲ್ಲ ರೀತಿಯ ಅವರ ಮೇಲೆ ಏನೇನು ಜೈಲಿನಲ್ಲಿ ತೊಂದರೆಗಳಾಗ್ತಾ ಇದೆ ಅದನ್ನ ಹೇಳಿದರು. ಒಂದು ಗುಟುಕಿನಲ್ಲಿ ಸುಪ್ರೀಂ ಕೋರ್ಟ್ ಏನನ್ನ ಹೇಳಿತು, ಸುಪ್ರೀಂ ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲರು ಏನನ್ನ ಇಟ್ಟಿದ್ರು, ಇದರ ಪರಿಣಾಮ ಏನಾಯಿತು ಅನ್ನೋದನ್ನ ಹೇಳಿ ಆಮೇಲೆ ನನಗೆ ಹೇಳಬೇಕಾದಂಥ ನಿಜವಾದ ಮಾತುಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೆರವಾಗಿ. ಒಂದು ದರ್ಶನ್ ಅನ್ನ ಪ್ರೀತಿಸುವವರಿಗೆ ಇದು ಒಂದು ಆಘಾತ. ಜೊತೆಗೆ ಈವರೆಗೆ ಇಲ್ಲಿ ನಡೀತಾ ಇರುವಂತ ನ್ಯಾಯಾಲಯದ ತಜ್ಞರ ಪ್ರಕಾರ ಏನು ವಿಶ್ಲೇಷಣೆ ನಡೀತಾ ಇದೆ ಅದು 1 ವರ್ಷ ಅಂತ ನಮಗೆ ಈಗ ಅನ್ನಿಸಬಹುದಾದರೂ ಈಗಾಗಲೇ 18ರಿಂದ 20 ವರ್ಷ 2009ರಿಂದ ಇವತ್ತಿನವರೆಗೆ ಏನು ಟ್ರಯಲ್ಲಲ್ಲೇ ಕಳೀತಾ ಇರುವಂಥ ಎಷ್ಟೋ ಜನ UAPA 43D ಈ ಸೆಕ್ಷನ್ ಅಡಿಯಲ್ಲಿ ಕೊಳೆತಾ ಇರುವಂತ ಆರೋಪಿಗಳನ್ನ ಗಮನಿಸಿದ್ರೆ ದರ್ಶನ್ ಅವರಿಗೆ ಇದೊಂದು ದೊಡ್ಡ ರಿಲೀಫ್. ಮತ್ತೆ ಸುಪ್ರೀಂ ಕೋರ್ಟ್ ಗಡುವನ್ನ ಹಾಕಿದೆ. 1 ವರ್ಷ 172 ಸಾಕ್ಷಿಗಳಿದ್ದಾರೆ. 7 ತಿಂಗಳಲ್ಲಿ ಕೇವಲ 10 ಸಾಕ್ಷ್ಯಗಳನ್ನ ನೀವು ವಿಚಾರಣೆ ಮಾಡಿದ್ದೀರಿ. ಸರಾಸರಿ ಒಂದು ಸಾಕ್ಷಿಯ ವಿಚಾರಣೆಗೆ 10 ದಿನ ತೆಗೆದುಕೊಂಡಿದ್ದೀರಿ ಅಂತ ಆದರೂ ಕೂಡ
ಹಾಗಾದರೆ ಎಷ್ಟು ಸುದೀರ್ಘ ವರ್ಷಗಳು ಬೇಕಾಗ್ಬೋದು? 15ರಿಂದ 18 ವರ್ಷಗಳು ಬೇಕಾಗ್ಬೋದು ಅಂತ ಒಂದು ಲೆಕ್ಕ. ಇಷ್ಟು ವರ್ಷಗಳ ಕಾಲ ಜೈಲಿನಲ್ಲಿ ಆರೋಪಿಗಳು ಟ್ರಯಲ್ನಲ್ಲಿ ಇದ್ದವರು ಇದ್ದಾರೆ ಅಂತ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋದಂಥದ್ರಿಂದ ಆದ ಲಾಭ ಏನು? ದರ್ಶನ್ಗೆ ಲಾಸ್ಗಿಂತ ಆದ ಲಾಭ ಏನು ಅಂತಂದರೆ, ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ನ್ಯಾಯಪೀಠ ನೇರವಾಗಿ ಹೇಳಿದೆ, ದಿನವಹಿ ವಿಚಾರಣೆ ನಡೆಸಿ, ಸ್ಪೆಷಲ್ ಕೇಸ್ ಸ್ಪೆಷಲ್ ಕೆಟಗರಿಯಲ್ಲಿ ಇದನ್ನು ವಿಚಾರಣೆ ನಡೆಸಿ, 1 ವರ್ಷದ ಒಳಗಡೆ ವಿಚಾರಣೆಯನ್ನು ಮುಗಿಸಿ, ಸ್ಟಾರ್ ಸಾಕ್ಷಿಗಳು ಅಂತ ಗಮನಿಸಿ, 172ರಲ್ಲಿ ಪ್ರಮುಖ ಸಾಕ್ಷಿಗಳನ್ನು ಅಂತ ವಿಭಾಗೀಕರಣ ಮಾಡಿ ಅದನ್ನು ಕರೆಕ್ಟಾಗಿ 1 ವರ್ಷದೊಳಗೆ ಮುಗಿಸದೇ ಇದ್ದರೆ ನಾವು ಜಾಮೀನು ಕೊಡಬೇಕಾಗಬಹುದು. ಹಾಗಾಗಿ ಈಗ ಇನ್ನು ಮುಂದೆ ದರ್ಶನ್ಗೆ ಜಾಮೀನು ಸಿಗಬಹುದೋ ಸಿಗಬಾರ್ದೋ ಅಥವಾ ಏನಾಗ್ಬೋದು ಆ ಪ್ರಶ್ನೆಯೇ ಇಲ್ಲ. 1 ವರ್ಷದ ಒಳಗಡೆ ಇವರು ಸಾಕ್ಷ್ಯಗಳನ್ನ ವಿಚಾರಣೆ ಮಾಡಿ ಸರಿಯಾದ ರೀತಿಯಲ್ಲಿ ಮುಗಿಸದೇ ಇದ್ರೆ 1 ವರ್ಷದ ನಂತರ ಸುಪ್ರೀಂ ಕೋರ್ಟಿಗೆ ನೇರವಾಗಿ ದರ್ಶನ್ ಹೋಗಬಹುದು. ಅವರಿಗೆ ಜಾಮೀನು ಖಂಡಿತವಾಗಿ ಸಿಗತ್ತೆ. ಅದರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವ ಹಂತಕ್ಕೆ ಸುಪ್ರೀಂ ಕೋರ್ಟ್ ಬಹಳ ನೇರವಾಗಿ ಅದನ್ನು ಹೇಳಿದೆ. ಮತ್ತೆ ಮ್ಯಾನ್ಯುವಲ್ ಅಲ್ಲಿ ಏನಿದೆ ಆ ಪ್ರಕಾರ ಅವರಿಗೆ ಜೈಲಿನಲ್ಲಿ ಊಟ, ಆಸರೆ, ದಿಂಬು ಗಿಂಬು ಇತ್ಯಾದಿ ಅದೇನಿದೆ ಅವನ್ನೆಲ್ಲವನ್ನು ನೀವು ಕೊಡತಕ್ಕದ್ದು ಕೊಡಿ ಅಂತ ಹೇಳಿದೆ. ಆ ನೆಲೆಯಲ್ಲಿ ದರ್ಶನ್ ಈ ರೀತಿಯ ಈ ವಿಚಾರಣೆಯ ನಿಧಾನಗತಿಯನ್ನ ಗಮನಿಸಿದರೆ 10-15 ವರ್ಷಗಳ ಕಾಲ ಕೊಳೆಯಬೇಕಾದಂಥ ಜೈಲಿನ ವಾತಾವರಣದಿಂದ 1 ವರ್ಷದಲ್ಲಿ ಅವರು ಹೊರಗಡೆ ಬರ್ತಾರೆ, ಜಾಮೀನು ಸಿಗತ್ತೆ. ಒಮ್ಮೆ ವಿಚಾರಣೆಯನ್ನು ಇವರು ನಿಧಾನಗತಿಯನ್ನು ಮಾಡಿದರೆ ಅದು ದರ್ಶನ್ಗೆ ಲಾಭವೇ ಹೊರತು ದರ್ಶನ್ಗೇನು ಲಾಸ್ ಇಲ್ಲ. ಮತ್ತೆ ಇನ್ನು ವಿಚಾರಣೆಯನ್ನು ಕರೆಕ್ಟಾಗಿ ಮಾಡಿ ಕೊನೆಗೆ ತೀರ್ಪೇನು ಬರುತ್ತೆ ಅದು ನ್ಯಾಯಾಲಯದ ಇತಿಮಿತಿಗೆ ಬಿಟ್ಟಂಥದ್ದು. ಅದರ ಬಗ್ಗೆ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಿಷ್ಟು ಈ ದರ್ಶನ್ ಅವರ ಸುಪ್ರೀಂ ಕೋರ್ಟಿಗೆ ಹೋದಂಥ ಬೇಲಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ವಿವರಣೆ. ಬಹುಶಃ ಇದರ ಬಗ್ಗೆ ಹೆಚ್ಚು ಎಳೆದು ಅದನ್ನು ಚರ್ಚಿಸುವ ಅಗತ್ಯ ಇಲ್ಲ ಅಂತ ಅನಿಸ್ತದೆ. ಯಾಕೆಂತಂದರೆ ಮಾಧ್ಯಮಗಳಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಜಾಮೀನು ಪ್ರಕರಣ, ಅದರ ಸಾಧಕ ಬಾಧಕ, ಅದರ ಒಂದು ಬೇರೆ ಬೇರೆಯ ದಿಕ್ಕಿನ ವಿಚಾರಣೆ ವಿಶ್ಲೇಷಣೆ ಅದು ಬಹಳ ಸ್ಪಷ್ಟವಾಗಿ ನಡೆದಿದೆ. ನನಗೆ ಮತ್ತೆ ದರ್ಶನ್ ಈ ಜಾಮೀನಿನ ಸಂದರ್ಭದಲ್ಲಿ ನೆನಪಾದಾಗ ಬಹಳ ಕಾಲದಿಂದ ನನಗೆ ಕಾಡ್ತಾ ಇರುವಂಥ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಕಮೆಂಟ್ ಮಾಡಿ ಅಥವಾ ಪ್ರತಿಕ್ರಿಯಿಸಿ ಅದರ ಬಗ್ಗೆ ಮತ್ತೆ ಸುದೀರ್ಘವಾಗಿ ಬೇಕಾದರೂ ಚರ್ಚೆ ಮಾಡೋಣ. ಕನ್ನಡ ಚಿತ್ರರಂಗ ಯಾಕೆ ಈ ರೀತಿಯ ದುಸ್ಥಿತಿಯಲ್ಲಿ ನಿಂತಿದೆ? ಅನಾಥ ಪ್ರಜ್ಞೆಯಿಂದ ಬಳಲ್ತಾ ಇದೆ. ಯಾವುದೇ ಸಿನಿಮಾಗಳು ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ಯಾಕೆ? ಹೇಳ ಹೆಸರಿಲ್ಲದ ಸಿನಿಮಾಗಳು ಬರ್ತವೆ ಮಾರ್ಕೆಟಿಗೆ, ಬಂದದ್ದು ಗೊತ್ತಾಗುವುದಿಲ್ಲ, ಹೋದದ್ದು ಗೊತ್ತಾಗುವುದಿಲ್ಲ. ಸ್ಪಾನ್ಸರ್ಡ್ ವಿಮರ್ಶೆ, ಸ್ಟಾರ್ಗಳನ್ನು ಹಾಕುವ ವಿಮರ್ಶೆ, ಇಂಥದ್ರಲ್ಲಿ ಮಾತ್ರ ನಮಗೆ ಗೊತ್ತಾಗತ್ತೆ ಓ ಇಂಥ ಸಿನಿಮಾ ಬಂತು. ಸರಿಯಾದ ಪ್ರಚಾರವೂ ಇಲ್ಲ, ಜನರಿಗೆ ಅದು ಗೊತ್ತಾಗಬೇಕಾಗಿಯೂ ಇಲ್ಲ. ಅವ್ರು ಯಾಕಾಗಿ ಸಿನಿಮಾ ಮಾಡಿದ್ರು ಅನ್ನೋದು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಗೊತ್ತು. ಯಾಕೆಂತಂದರೆ ಆ ಸಿನಿಮಾದಿಂದ ಏನಾದರೂ ಆದಾಯ ಬರಬೇಕು ಅನ್ನುವ ಉದ್ದೇಶ ಇದ್ದದ್ದೇ ಆಗಿದ್ದರೆ ಆ ಸಿನಿಮಾಕ್ಕೆ ನಿರ್ದಿಷ್ಟವಾದ ಪ್ರಚಾರ, ನಿರ್ದಿಷ್ಟವಾದ ಜನರ ತಿಳುವಳಿಕೆ ಮತ್ತು ಇತ್ಯಾದಿಗಳ ಮೂಲಕ ಅದು ಸರಿಯಾದ ರೀತಿಯಲ್ಲಿ ಬರ್ತಾ ಇತ್ತು. ಯಾವುದೋ ಕಾರಣಕ್ಕಾಗಿ ಮಾಡಿದ್ದೇವೆ, ಮಾಡಿದ ತಪ್ಪಿಗೆ ಆ ಸಿನಿಮಾ ಬಿಡುಗಡೆ ಆಯಿತು ಅಂತ ಆಗಬೇಕು ಅನ್ನುವ ಕಾರಣಕ್ಕಾಗಿ ಬಿಡುಗಡೆ ಮಾಡುವ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಒಂದು. ಇನ್ನು ಎರಡನೇದಾಗಿ ಸಿನಿಮಾ 2026 ಕನ್ನಡ ಚಿತ್ರರಂಗ ಅಂತ ಭಾವಿಸಿದರೆ 1-2 ಸಿನಿಮಾಗಳನ್ನು ಬಿಟ್ಟರೆ ಯಾವ ಸಿನಿಮಾಗಳು ಕನ್ನಡ ಚಿತ್ರರಂಗವನ್ನು ತಲ್ಲಣಿಸುವ ರೀತಿಯಲ್ಲಿ ಯಾವ ಸಿನಿಮಾವೂ ಬ್ಲಾಕ್ ಬಾಸ್ಟರು ಆಗಿಲ್ಲ, ಅಥವಾ ಗೆಲ್ಲೂ ಇಲ್ಲ, ಸುದ್ದಿಯನ್ನು ಮಾಡಿಲ್ಲ, ಸುನಾಮಿಯನ್ನು ತಂದಿಲ್ಲ. ಯಾಕೆ? ಕನ್ನಡ ಚಿತ್ರರಂಗ ಅಕ್ಷರಶಃ ಅನಾಥವಾಗಿದೆ. ಈ ಶಬ್ದವನ್ನು ಉದ್ದೇಶಪೂರ್ವಕವಾಗಿ ಎಚ್ಚರದಿಂದ ಬಳಸ್ತಾ ಇದ್ದೇನೆ ನಾನು. ಗತಿಗೋತ್ರ ಇಲ್ಲ ಇನ್ನೊಂದು ಶಬ್ದವನ್ನು ಬಳಸ್ತೇನೆ. ಯಾಕೆ ಅಂತಂದ್ರೆ ಒಂದು ಕಾಲ ಇತ್ತು, 10-12 ಹೀರೋಗಳಿದ್ದಂಥ ಕಾಲ. ರಾಜ್ಕುಮಾರ್ ಕೂಡ ಚಾಲ್ತಿಯಲ್ಲಿದ್ದಂಥ ಸಂದರ್ಭ. ಆ ನಂತರ ಇನ್ನೊಂದು ತಲೆಮಾರು ಬಂತು. ಆಗಲೂ ಕೂಡ ಶಿವಣ್ಣ, ಸುದೀಪು ಇತ್ಯಾದಿ. ಆವಾಗಲೂ ಒಂದು
ಗಡಣವೇ ಇತ್ತು. ಅದರ ನಂತರ ಇನ್ನೊಂದು ತಲೆಮಾರು ಬಂತು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಈ ತರದ ತಲೆಮಾರು ಬಂತು. ಅದರ ನಂತರ ಹೊಸ ತಲೆಮಾರು ಬಂತು. ಹೀಗೆ ಬೇರೆ ಬೇರೆ ತಲೆಮಾರುಗಳನ್ನ ಕಂಡಂಥ ಸಿನಿಮಾ ಕನ್ನಡ ಸಿನಿಮಾದ ನಿರ್ದೇಶನ, ಕನ್ನಡ ಸಿನಿಮಾದ ಕಥನಗಾರಿಕೆ, ಕನ್ನಡ ಸಿನಿಮಾದ ಗೇಯತೆ, ಸೃಜನಾತ್ಮಕತೆ ಇವೆಲ್ಲವನ್ನ ಭಾರತೀಯ ಚಿತ್ರರಂಗವೇ ನಿಬ್ಬೆರಗುಗೊಳ್ಳುವ ರೀತಿಯಲ್ಲಿ ನೋಡಿ ಅದನ್ನ ತಮ್ಮ ತೆಕ್ಕೆಗೆ ಬರಿಸಿಕೊಂಡಂತ ಒಂದು ಇತಿಹಾಸವೂ ಇತ್ತು. ಅದ ನಂತರ KGF ಮತ್ತು ಕಾಂತಾರ ಈ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ರಾಷ್ಟ್ರೀಯ ಮೌಲ್ಯ ಮತ್ತು ಅಂತಾರಾಷ್ಟ್ರೀಯ ಮೌಲ್ಯ ಬಂತು. ಆದರೆ ಅದರ ಬೆನ್ನಲ್ಲೇ ಇನ್ನೊಂದು ಶನಿಯೂ ಒಕ್ಕರಿಸಿಕೊಂಡಿತ್ತು. ಏನು ಅಂತಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದೇ ಇಡೀ ಕನ್ನಡ ಚಿತ್ರರಂಗಕ್ಕೆ ಒದಗಿದ ಶಾಪ ಅಂತ ನಾನು ನಿರಂತರವಾಗಿ ಹೇಳ್ತಾ ಬಂದಿದೆ. ಒಡಗಲಜ್ಜಿ ಅಂತ ನಮ್ಮ ಊರಲ್ಲಿ ಒಂದೂರಿಂದ ಒಂದೂರಿಗೆ ನೀವು ಶಿವಮೊಗ್ಗ ದಾರಿಯಲ್ಲಿ ಹೋಗುವಾಗ ನಿಮಗೆ ರಸ್ತೆ ಬದಿಯಲ್ಲಿ ಒಂದು ಮರದ ಬೊಂಬೆ, ಒಂದಿಷ್ಟು ವಸ್ತುಗಳು ಸಹ ಕಾಣ್ತವೆ. ಅದು ಇಡೀ ಊರಿನಿಂದ ಊರಿಗೆ ಅನಿಷ್ಟವನ್ನ ಸಾಗಿಸುವ ಒಂದು ಪರಿಕ್ರಮ. ಅದೇ ರೀತಿಯಲ್ಲಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡಕ್ಕೆ ಒಂದು ಅನಿಷ್ಟವಾಗಿ ದಕ್ಕಿದೆ ಅಂತಲೇ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ನಮಗೆ ದರ್ಶನ್ ಬಹಳ ಮುಖ್ಯ ಆಗ್ತಾರೆ. ದರ್ಶನ್ ಯಾಕೆ ಮುಖ್ಯ ಆಗ್ತಾರೆ ಅನ್ನೋದನ್ನೇ ಇಟ್ಕೊಂಡು ಇವತ್ತು ನಿಮ್ಮೊಟ್ಟಿಗೆ 4 ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಕನ್ನಡದಲ್ಲಿ ನನಗೆ ಅನಿಸಿದ್ದು, ದರ್ಶನ್ ಇವತ್ತು ಚಿತ್ರರಂಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕೊಂಡಿದ್ದಾರೆ. ಮಾಡಿಯೋ ಮಾಡಬಾರದ್ದೋ ಅವರ ಮೇಲೆ ಆರೋಪವಿದೆ, ಅವರ ಮೇಲೆ ಜನ ಮುನಿದಿದ್ದಾರೆ, ಜನಾಕರ್ಷಣೆ ಕಡಿಮೆ ಆಗಿದೆ, ದರ್ಶನ್ ನನ್ನ ಜನ ಮರೆತಾ ಇದ್ದಾರೆ, ದರ್ಶನ್ ಅಂತ ಒಬ್ಬ ನಟ ಇಡೀ ಕನ್ನಡ ಚಿತ್ರರಂಗವನ್ನ ಸುನಾಮಿಯ ರೀತಿ ಆಳಿದ್ದ ಅನ್ನುವಂಥ ನೆನಪುಗಳೇ ಮಾಸುತ್ತಾ ಇದೆ. ಅವರ ಅಭಿಮಾನಿಗಳು ಅತ್ಯಂತ ಕೊರಗಿನಿಂದ, ನೋವಿನಿಂದ ಈ ದೃಶ್ಯವನ್ನ, ಈ ವಾಸ್ತವವನ್ನ ಸ್ವೀಕರಿಸಲಾಗದೆ ತಳಮಳದಿಂದ ಒದ್ದಾಡ್ತಾ ಇದ್ದಾರೆ. ದರ್ಶನ್ಗೆ ಈ ದುಸ್ಥಿತಿಯೇ? ಅದು ಬದುಕಿನ ಬಹಳ ದೊಡ್ಡ ಅದ್ಭುತಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ದುಡ್ದದ್ದು ಊಟ ಮಾಡ್ತೀಯೋ ಪಡೆದದ್ದು ಊಟ ಮಾಡ್ತೀಯೋ ಅಂತ ಕೇಳಿದಾಗ ಕೊನೆಗೂ ಜೀವನ ಅನ್ನೋದು ಕಲಿಸುವ ಪಾಠ ಏನು ಅಂತಂದ್ರೆ ಪಡೆದದ್ದನ್ನೇ ಊಟ ಮಾಡೋದು, ದುಡ್ದದ್ದನ್ನಲ್ಲ. ಅದಕ್ಕೆ ದರ್ಶನ್ ಜೀವಂತ ಉದಾಹರಣೆ. ದರ್ಶನ್ಗೆ ಸಿಕ್ಕಿದಂತ ಅವರ ತಲೆಮಾರಿನ ಜನಪ್ರಿಯತೆ ಸಿಕ್ಕಿರಲಿಲ್ಲ, ಸಂಪತ್ತು ಸಿಕ್ಕಿರಲಿಲ್ಲ, ಆಕರ್ಷಣೆ ಸಿಕ್ಕಿರಲಿಲ್ಲ, ಅವಕಾಶ ಸಿಕ್ಕಿರಲಿಲ್ಲ, ಅಥವಾ ಅವರಿಗೆ ಸಿಕ್ಕಂತ ಅವರು ಯಾವ ಸ್ಥಿತಿಯಲ್ಲಿದ್ರು ತೂಗುದೀಪ್ ಶ್ರೀನಿವಾಸ್ ಅವರ ಒಂದು ಹೊರಟ ನಂತರದ ದಿನಗಳಲ್ಲಿ ನೀನಾಸಂಗೆ ಹೋಗಿ ಕಲ್ತ್ಕೊಂಡು ಬಂದು ಒಬ್ಬ ಲೈಟ್ ಬಾಯ್ ಆಗಿ ಕ್ಯಾಮರಾದ ಹಿಂದೆ ನಿಂತಂತ ಸಂದರ್ಭದಲ್ಲಿ ಕೊನೆಗೆ ಮೆಜೆಸ್ಟಿಕ್ನ ಮೂಲಕ ಯಾವ ರೀತಿ ಅವರು ಒಬ್ಬ ಅದ್ಭುತ ಕಲಾವಿದನಾಗಿ ಹುಟ್ಟಿ ಬಂದರು, ನನ್ನ ಪ್ರೀತಿಯ ರಾಮು ಇತ್ಯಾದಿ ಇತ್ಯಾದಿ. ಒಂದು ಕನ್ನಡದಲ್ಲಿ ಕನ್ನಡಕ್ಕಾಗಿ ತಾನು ಕನ್ನಡ ಚಿತ್ರರಂಗಕ್ಕೆ ಮೀಸಲು, ಕನ್ನಡ ಚಿತ್ರರಂಗಕ್ಕೆ ನಾನು ಸೀಮಿತ, ಕನ್ನಡ ಚಿತ್ರರಂಗಕ್ಕೆ ನಾನು ಬದುಕಬಲ್ಲೆ, ಕನ್ನಡಕ್ಕಾಗಿಯೇ ನಟಿಸಬಲ್ಲೆ, ಅಭಿನಯಿಸುತ್ತೇನೆ ಅನ್ನುವ ಒಂದು ಪಣದ ನೆಲೆಯಲ್ಲಿ ಚಿತ್ರಗಳನ್ನು ಮಾಡ್ಕೊಂಡು ಬಂದು ಕನ್ನಡದಲ್ಲಿ ಇಡೀ ಭಾರತೀಯ ಚಿತ್ರರಂಗದ ಪ್ರತಿಯೊಬ್ಬ ಸ್ಟಾರ್ ನಟನು ಕರಬುವ ಹಾಗೆ ಬೆಳೆದು ನಿಂತವ್ರು ಯಾರಾದರೂ ಇದ್ರೆ ಅದು ದರ್ಶನ್. ಆದರೆ ದೌರ್ಭಾಗ್ಯ ಏನು ಅಂತಂದ್ರೆ ದರ್ಶನ್ನಿಗೆ ತನ್ನ ಬೆಲೆ ಗೊತ್ತಾಗ್ಲಿಲ್ಲ, ತನ್ನ ಇಡೀಯದಾದ ವರ್ಚಸ್ಸು ಗೊತ್ತಾಗ್ಲಿಲ್ಲ, ತನ್ನನ್ನ ಪ್ರೀತಿಸುವ ಜನರ ಆ ಜನಸ್ತೋಮದ ಆ ಸುನಾಮಿಯ ಆ ಒಡಲಿನ ಭಾವನಾತ್ಮಕವಾದಂತ ಮೊರೆತ ಅವರಿಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ತನ್ನ ವೈಯಕ್ತಿಕ ಬದುಕನ್ನು ಹಾಳು ಮಾಡಿಕೊಂಡ್ರು, ತನ್ನ ದಾಂಪತ್ಯವನ್ನು ಹಾಳು ಮಾಡಿಕೊಂಡ್ರು, ತನ್ನ ಇಡೀ ಸಾಮಾಜಿಕ ಸಾಂಸ್ಕೃತಿಕ ಬದುಕನ್ನ ಕೈಯಾರೆ ಕೊಂದ್ಕೊಂಡ್ರು. ಒಂದು ರೀತಿಯಲ್ಲಿ ನತದೃಷ್ಟ ನಟ ಯಾರಾದರೂ ಇದ್ರೆ ಅದು ದರ್ಶನ್. ತನ್ನ ಬದುಕನ್ನ, ತನ್ನ ಇಡೀ ಭವಿಷ್ಯವನ್ನ ಸ್ವಂತ ಕೈಯಲ್ಲಿ ಹಾಳು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಮಟ್ಟದಲ್ಲಿ ಇವತ್ತಿನ ಈ 21ನೇ ಶತಮಾನದಲ್ಲೂ ನಾವು ಇಂಥದ್ದು ಒಂದು ವರ್ತಮಾನವನ್ನ ಕೇಳ್ತಾ ಇದ್ದೇವೆ ಅನ್ನೋ ಕತೆ ಅಲ್ಲ ಇದು. ಹಿಂದೆ ಯಾವುದೋ ನಟನಿದ್ದಂತೆ, ಹಂಗಾದ್ನಂತೆ, ಹಿಂಗಾದ್ನಂತೆ. ನೋ, ನಮ್ಮ ಕಣ್ಣೆದುರೇ ಇದನ್ನ ಕಂಡಿದ್ದೇವೆ. ಈ ದೌರ್ಭಾಗ್ಯ ಯಾರಿಗಾದ್ರೂ ಇದ್ರೆ ಅದು ದರ್ಶನ್ಗಲ್ದೆ ಇನ್ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದುರಂತ ಏನು ಅಂತಂದ್ರೆ ಕನ್ನಡಕ್ಕಾಗಿಯೇ ನಾನು ಬದುಕ್ತೇನೆ ಅನ್ನುವಂತ ಏಕೈಕ ನಟ ದರ್ಶನ್ ಇದ್ದ. ಅವನಿವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಇವತ್ತು ಕನ್ನಡಕ್ಕಾಗಿಯೇ ಬದುಕ್ತೇನೆ ಅನ್ನುವಂತ ಒಬ್ಬನೇ ಒಬ್ಬ ನಟ ನಮ್ಮ ಕಣ್ಣೆದುರು ಕಾಣ್ತಾರೆ. ಹಿಂದಿ, ತಮಿಳು, ತೆಲುಗು, ಮಲಯಾಳಮು ಸೇರಿ ಕೊನೆಗೆ ಕನ್ನಡ ಬಹುಭಾಷಾ ನಟರು
ಪ್ಯಾನ್ ಇಂಡಿಯಾ ಸಿನಿಮಾ ಹೀರೋ. 3, 4, 5 ವರ್ಷಕ್ಕೊಂದು ಸಿನಿಮಾ. ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಇದ್ದಾಗ ಕನ್ನಡ ಚಿತ್ರರಂಗದ ಪ್ರತಿ ಕ್ಷಣದ ಒಂದು ಮುಖಾಮುಖಿ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಕನ್ನಡಕ್ಕಾಗಿ ಸಿನಿಮಾವನ್ನ ಮಾಡ್ತೇವೆ ಅಂತ ಘೋಷಿಸ್ತಾ ಇದ್ರು. ಯಾವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂತೋ, ಅಲ್ಲಿ ಹಣವನ್ನ ದೋಚಲಿಕ್ಕೆ ಸಾಧ್ಯ ಅಂತ ಗೊತ್ತಾಯ್ತು. ಬಹುಭಾಷಾ ನಟರಾಗಿ ನಾವು ಕನ್ನಡವನ್ನ ಆಪ್ಷನಲ್ ಆಗಿ ಇಟ್ಕೊಳ್ಬಹುದು ಅಂತ ಗೊತ್ತಾಯ್ತು. ಆವತ್ತು ಎಲ್ಲರೂ ಕನ್ನಡವನ್ನ ಬಿಟ್ಟರು, ಕನ್ನಡವನ್ನ ಏರಿಯಲ್ ವ್ಯೂದಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ನಮಗೆ ದರ್ಶನ್ ಬಹಳ ಮುಖ್ಯ ಆಗ್ತಾರೆ. ದರ್ಶನ್ನ ಆಟ ಆವುಟ, ಅವರು ಮಾಡ್ಕೊಂಡಂತ ಕೈಯಾರೆ ತನ್ನ ಬದುಕನ್ನ, ಇಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯನ್ನ ನೇರವಾಗಿ ದರ್ಶನ್ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ನ್ಯಾಯಾಲಯ ಹೇಳಬೇಕು. 17 ಜನ ಏನು ಇವತ್ತು ಆರೋಪಿಗಳು ಅಂತಿದ್ದಾರಲ್ಲ, ಅವರ ಒಟ್ಟು ಸಾಕ್ಷಿ ಪ್ರಜ್ಞೆಯಾಗಿ ದರ್ಶನ್ ನಿಂತಿದ್ದಾರಲ್ಲ, ಅದರ ಹಿಂದೆ ನಿಂತು ದರ್ಶನ್ ಮಾಡಿಸಿದ್ದಾರೆ ಅಥವಾ ದರ್ಶನ್ ಕೊನೆಗೆ ಹೋಗಿ ಅವರಿಗೆ ಒದ್ರು ಅಥವಾ ಇನ್ನೊಂದೋ ಮಗದೊಂದೋ ಗೊತ್ತಿಲ್ಲ, ಅದು ನ್ಯಾಯಾಲಯ ಹೇಳಬೇಕು. ಆದರೆ ದರ್ಶನ್ ಇಡೀಯದಾಗಿ ಈ ಒಂದು ಪ್ರಕರಣದ ಮೂಲಕ ಮತ್ತೆ ಅದರ ಹಿಂದಿನ ಬೇರೆ ಬೇರೆ ಪ್ರಕರಣಗಳ ಮೂಲಕ ತನ್ನ ಬದುಕನ್ನ ತನ್ನ ಕಣ್ಣಾರೆ ತನ್ನ ಕೈಯಾರೆ ಕೊಲೆ ಮಾಡಿಕೊಂಡಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ, ಒಂದು ಪ್ರತಿಷ್ಠಿತವಾದಂತ ಬದುಕನ್ನ, ಈ ಸಮಾಜ ಕೊಟ್ಟಂತ ಉತ್ಕೃಷ್ಟವಾದ ಬದುಕನ್ನ, ಈ ಸಮಾಜ ಒಟ್ಟಾಗಿ ಕೊಟ್ಟಂತ ಪ್ರೀತಿಯ ಒಟ್ಟು ಧಾರೆಯನ್ನ ಕೈಯಾರೆ ಅದನ್ನ ಹೊಸಕಿ ಅದನ್ನ ಕಲಾಸಿ ಪಾಳ್ಯದಲ್ಲೋ ಅಥವಾ ಈ ನಮ್ಮ ಕೊಳಚೆಯ ಗುಂಡಿಯಲ್ಲೋ ರಾಜ ಕಾಲುವೆಯಲ್ಲೋ ಅದನ್ನ ತೊಳೆದು ಬಿಟ್ಟು ತನ್ನ ಬದುಕಿನ ಅವಸಾನವನ್ನ ತಾನೇ ನೋಡುವಂತ ಒಂದು ದೌರ್ಭಾಗ್ಯಕ್ಕೆ ತುತ್ತಾದದ್ದಿದ್ರೆ ಅದು ದರ್ಶನ್. ದರ್ಶನ್ನ ಜೈಲುವಾಸ, ದರ್ಶನ್ನ ನಿರ್ಗಮನ, ದರ್ಶನ್ನ ಅನುಪಸ್ಥಿತಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಇವತ್ತು ವೈಧವ್ಯದ ಯೋಗವನ್ನ ತಂದಿದೆ, ದುರ್ಭಿಕ್ಷದ ಯೋಗವನ್ನ ತಂದಿದೆ. ಇವತ್ತು ಕನ್ನಡ ಚಿತ್ರವನ್ನ ನಿರ್ಮಾಣ ಮಾಡ್ಲಿಕ್ಕೆ ಯಾವ ಮಗನೂ ಮುಂದೆ ಬರ್ತಾ ಇಲ್ಲ. ಕನ್ನಡ ಚಿತ್ರರಂಗ ಅಂತಂದ್ರೆ ಹೇಳ ಹೆಸರಿಲ್ಲದೆ ಹೇಸಿಗೆಯ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿ ಕಣ್ಣೆದುರಿದೆ. ಎಲ್ಲರೂ ಹಿಂದಿಯಲ್ಲಿ ಹೋಗಿ ಮಾತಾಡ್ತಾರೆ, ಎಲ್ಲರೂ ತಮಿಳ್ನಲ್ಲಿ ಹೋಗಿ ಮಾತಾಡ್ತಾರೆ, ಎಲ್ಲರೂ ಹೋಗಿ ತೆಲುಗಿನಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಕನ್ನಡದ ಹೀರೋಗಳು ಯಾವತ್ತು ದರ್ಶನ್ ಈ ಕೆಲಸವನ್ನು ಮಾಡಿಲ್ಲ. ದರ್ಶನ್ ಇವತ್ತು ಆರೋಪಿ ಅಂತ ಆಗಿದ್ದಾನೆ ಹೊರತು ಅಪರಾಧಿ ಅಂತ ಆಗಿಲ್ಲ. ಅಪರಾಧಿ ಆದ ಮೇಲೆ ಮಾತಾಡೋಣ ಬೇರೆ ರೀತಿಯಲ್ಲಿ, ಆದ್ರೂ ಅವರ ಅಪರಾಧಕ್ಕೆ ಅವರೇ ಜವಾಬ್ದಾರರು. ಆದ್ರೆ ದರ್ಶನ್ ಮತ್ತು ಕನ್ನಡ ಚಿತ್ರರಂಗ ಅಂತ ಬಂದಾಗ, ಕನ್ನಡ ಚಿತ್ರರಂಗ ಕನ್ನಡಕ್ಕಾಗಿ ಅಂತಲೇ ಬದುಕಿದ ಮತ್ತು ತನ್ನ ಚಿತ್ರಗಳ ಮೂಲಕ ಕನ್ನಡದ ಒಟ್ಟು ವ್ಯಾವಹಾರಿಕ ಶ್ರೀಮಂತಿಕೆಯನ್ನ ತಂದುಕೊಟ್ಟಂತ ಏಕೈಕ ನಟ ದರ್ಶನ್ ಆಗಿದ್ರು. ಆ ದರ್ಶನ್ ಇಲ್ಲದೆ ಇರುವುದರಿಂದಲೇ ಕನ್ನಡ ಚಿತ್ರರಂಗಕ್ಕೆ ಇಂಥ ಪರಿಸ್ಥಿತಿ. ಅದರ ಜೊತೆಗೆ ಈ ಪ್ಯಾನ್ ಇಂಡಿಯಾ ಅನ್ನುವಂತ ದುರದೃಷ್ಟಕರವಾದಂತ ಸ್ಥಿತಿ. ಮೂರನೇದು ಏನಪ್ಪಾ ಅಂತಂದ್ರೆ, ತಮ್ಮ ಅಗತ್ಯಕ್ಕೆ ತಮ್ಮ ಅವಶ್ಯಕತೆಗೆ ತಾನು ಬೆಳೆಬೇಕಾದಾಗ ಒಂದು ಬೋರ್ಡ್ ಆಗಿ, ಕಿಕ್ ಬೋರ್ಡ್ ಆಗಿ, ಮೆಟ್ಲಾಗಿ, ಏಣಿಯಾಗಿ ಕನ್ನಡ ಚಿತ್ರರಂಗವನ್ನ, ಕನ್ನಡ ಭಾಷೆಯನ್ನ, ಕನ್ನಡ ಸಂಸ್ಕೃತಿಯನ್ನ, ಕನ್ನಡ ಅಭಿಮಾನವನ್ನ, ಕನ್ನಡದ ಅಭಿಮಾನಿಗಳನ್ನ ಬಳಸ್ಕೊಂಡ್ರು. ಆಮೇಲೆ ರೆಕ್ಕೆ ಪುಕ್ಕ, ಜನಪ್ರಿಯತೆಯ ರೆಕ್ಕೆ ಪುಕ್ಕ, ಹಣಕಾಸಿನ ರೆಕ್ಕೆ ಪುಕ್ಕ, ಐಷಾರಾಮಿಯ ರೆಕ್ಕೆ ಪುಕ್ಕ, ಅವಕಾಶಗಳ ರೆಕ್ಕೆ ಪುಕ್ಕ ಯಾವಾಗ ಬಂತೋ ಹಾರಿದ್ರು, ಬೇರೆ ಭಾಷೆಯಲ್ಲಿ ನಿಂತರು. ಇವತ್ತು ಕನ್ನಡಕ್ಕೆ ಅಪರೂಪಕ್ಕೆ ಬರುವವರಾಗಿದ್ದಾರೆ, ಅತಿಥಿಗಳಾಗಿದ್ದಾರೆ. ರಾಜ್ಕುಮಾರ್ ರಾಗೆ ಕನ್ನಡಕ್ಕಾಗಿ ತಾನು, ಕನ್ನಡಕ್ಕಾಗಿಯೇ ನಾನು, ಕನ್ನಡಕ್ಕಾಗಿಯೇ ನನ್ನ ಬದುಕು, ಕನ್ನಡಕ್ಕಾಗಿಯೇ ನನ್ನ ಅಭಿವ್ಯಕ್ತಿ, ಪಾತ್ರ, ಚಿತ್ರ, ಬದುಕು ಅಂತ ಬದುಕದವರು ಯಾರಿದ್ರು ಹೇಳಿ? ಹೊಸ ತಲೆಮಾರಿನಲ್ಲಿ ಕೊನೆಗೂ ನಮಗೆ ಸಿಕ್ಕುವಂತ ನಟ ದರ್ಶನ್ ಮಾತ್ರ. ಒಳ್ಳೆದು ಹೇಳ್ಬೇಕಲ್ಲ, ಕೆಟ್ಟದ್ದು ಹೇಳ್ಬೇಕಲ್ಲ. 2011ರಲ್ಲಿ ಅವರು ಹೆಂಡತಿಯ ಒಟ್ಟಿಗೆ ಯಾವ ರೀತಿಯ ಕಟುವಾಗಿ ವರ್ತಿಸಿ ಆಗ್ಲೂ ಜೈಲಿಗೆ ಹೋಗಿದ್ರು ಅನ್ನೋದನ್ನು ನಾವು ನೋಡಿದ್ದೇವೆ, ಮಾತಾಡಿದ್ದೇವೆ, ಇವತ್ತಿಗೂ ಮಾತಾಡ್ತೇವೆ. ಇವತ್ತಿಗೂ ಅವರ ತಪ್ಪುಗಳನ್ನ ತನ್ನ ತಲೆಯ ಮೇಲೆ, ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಳ್ಳುವಂತ ಒಂದು ದುಷ್ಕೃತ್ಯವನ್ನ ಯಾರಾದ್ರೂ ಮಾಡಬಹುದು ಅಂತ ಆದ್ರೆ ಅದನ್ನ ದರ್ಶನ್ ಬಿಟ್ಟು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಎಂತ ಹುಂಬ ಮತ್ತು ಎಂತ ದಡ್ಡ ಅನ್ನೋದಕ್ಕೆ ಈ ಪ್ರಕರಣದ ಸಾಕ್ಷಿ. ಆ ಪ್ರಕರಣದ ಬಗ್ಗೆ ನೋಡುವ ದರ್ಶನ್ ಅನ್ನ ಬೇರೆಯಾಗಿ ನೋಡಬೇಕು. ನಾನು ಹಲವಾರು ವಿಡಿಯೋಗಳಲ್ಲಿ ಅದನ್ನು ಹೇಳಿದ್ದೇನೆ. ಆದ್ರೆ ಕನ್ನಡ ಚಿತ್ರರಂಗ ಅಂತ ಬಂದಾಗ ಕನ್ನಡದ ಭಾಗ್ಯವಾಗಿ ದಕ್ಕಿದ್ದು ದರ್ಶನ್, ಕನ್ನಡದ ಸೌಭಾಗ್ಯವಾಗಿ ದಕ್ಕಿದ್ದು ದರ್ಶನ್. ದರ್ಶನ್ ಚಿತ್ರಗಳು ಎಷ್ಟು ಸೋತಿದಾವೆ, ಗೆದ್ದಿದ್ದಾವೆ ಅನ್ನೋದು ಆ ಪ್ರಶ್ನೆ ಬೇರೆ. 2 ಸಿನಿಮಾ ಸೋತ್ರೆ 4 ಸಿನಿಮಾ ಗೆಲ್ತಾ ಇತ್ತು, ಅಥವಾ ಎಲ್ಲೋ ಒಂದು ಕಡೆ 4 ಸಿನಿಮಾ ಏನೋ ತೊಂದರೆ ಆಯ್ತು, 2 ಸಿನಿಮಾದ ಮೂಲಕ 4 ಸಿನಿಮಾದ ಸೋಲನ್ನ ಅವರು ಮರೆಸುವ ಹಾಗೆ ಅದರ ವ್ಯಾವಹಾರಿಕತೆಯನ್ನು ಕಟ್ತಾ ಇದ್ರು. ಅವರ ವಿಕ್ಷಿಪ್ತತೆ,
ಅವರ ಒಳಗಿನ ಕ್ರೌರ್ಯ, ಅವರ ಮಾನಸಿಕ ಅಸಮತೋಲನ, ಅವರು ಹಗಲು ಮತ್ತು ರಾತ್ರಿಯ ಬೇರೆ ಬೇರೆ ರೀತಿಯ ಅಭಿವ್ಯಕ್ತಿಯ ಬದುಕು, ಸಿನಿಮಾದ ಒಳಗಡೆ ಒಂದು, ಸಿನಿಮಾದ ಹೊರಗಡೆ ಇನ್ನೊಂದು, ಸಮಾಜದ ಹೊರಗಡೆ ಒಂದು, ಆಂತರ್ಯದಲ್ಲಿ ಇನ್ನೊಂದು, ಈ ಎಲ್ಲ ಒಂದು ರೀತಿಯ ಅತ್ಯಂತ ಅಧ್ಯಯನಕ್ಕೆ ಯೋಗ್ಯವಾದಂತ ಮಾನಸಿಕ ಸ್ಥಿತಿಯನ್ನ, ಆಂತರಿಕ ಸ್ಥಿತಿಯನ್ನ ಹೊಂದಿದಂತ ನಟ ದರ್ಶನ್. ದರ್ಶನ್ಗೆ ಎಲ್ಲೋ ಒಂದು ಕಡೆ ಮಾನಸಿಕವಾದ ಚಿಕಿತ್ಸೆಯ ತೀವ್ರ ಅಗತ್ಯ ಇದೆ ಅಂತ ನಾನು ಕೆಲವು ಕಡೆಗೆ ಸೂಚ್ಯವಾಗಿ ಹೇಳಿದ್ದೇನೆ. ನಾನು ಇವತ್ತು ಹೇಳಿಕೊಟ್ಟದ್ದು ಒಂದೇ ಒಂದು, ಅಂದ್ರೆ ಕನ್ನಡ ಕೊನೆಗೂ ಅನಾಥವಾಗಿ ಹೋಯಿತಲ್ಲ. ಶತಮಾನದ ಅಂಚಿನಲ್ಲಿ ಬಂದು ನಿಂತಂತ ಕನ್ನಡದ ಒಂದು ಶ್ರೀಮಂತ ಇತಿಹಾಸವನ್ನ ಹೊಂದಿದ ಕನ್ನಡ ಚಿತ್ರರಂಗಕ್ಕೆ ಕೊನೆಗೂ ನಾನು ಅನ್ನುವಂತ ಯಾವ ನಾಯಕನೂ ಇಲ್ವಲ್ಲ. ಇಲ್ಲಿ 2ನೇ ದರ್ಜೆ 3ನೇ ದರ್ಜೆ ನಾಯಕರು ಇದ್ದಾರೆ, ಅದು ಪ್ರಶ್ನೆ ಬೇರೆ. ಸೂಪರ್ ಸ್ಟಾರ್ ಅಂತ ತನ್ನ ಸಿನಿಮಾದ ಮೂಲಕವೇ ಇಡೀ ಚಿತ್ರರಂಗವನ್ನ ತನ್ನ ಹೆಗಲ ಮೇಲೆ ಹೊತ್ತು ಇತಿಹಾಸವನ್ನ ಸೃಷ್ಟಿಸುವಂತ ತಾಕತ್ತಿದ್ದಂತ ಎಲ್ಲ ಹೀರೋಗಳು ಪಲಾಯನಗೈದ್ರು, ದುಡ್ಡಿನ ಹಿಂದೆ ಹೋದ್ರು, ಅವಕಾಶದ ಹಿಂದೆ ಹೋದ್ರು. ಅದರ ಅರ್ಥ ಆಗದ್ರೆ ದರ್ಶನ್ ದುಡ್ಡಿಲ್ಲೇ ಸಿನಿಮಾ ಮಾಡ್ತಿದ್ರ ಕೇಳಬಹುದು ನೀವು. ದುಡ್ಡು, ಕಾಸು ಎಲ್ಲವನ್ನು ಇಲ್ಲೇ ಇದೇ ನೆಲದಲ್ಲಿ ನಾನು ಪಡೆಯಬಹುದು. ಡಬ್ಬಿಂಗ್ ಆಗೋದು ಬೇರೆ ರೀ. ಡಬ್ಬಿಂಗ್ ಅನ್ನೇ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬೊಗಳ್ತಾ ಇವೆ. ಇಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಈಗಲೂ ಹೇಳ್ತೇನೆ, ಶಾಂತಿ ಕ್ರಾಂತಿ, ಆಫ್ರಿಕಾದಲ್ಲಿ ಶೀಲಾ, ಇದು ಪ್ಯಾನ್ ಇಂಡಿಯಾ. ಇದು ಯಾವುದು ಪುಟಗೋಸಿ ಪ್ಯಾನ್ ಇಂಡಿಯಾ? ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳಿ ಇಡೀ ಕನ್ನಡ ಚಿತ್ರರಂಗದ ಮಾನ, ಪ್ರಾಣ, ವರ್ತಮಾನ, ವ್ಯವಹಾರಿಕತೆ ಎಲ್ಲವನ್ನು ತೊಳೆದು ಇವತ್ತು ಕನ್ನಡ ಚಿತ್ರರಂಗ ಗತಿಗೋತ್ರ ಇಲ್ಲದೆ ಇದ್ದಂತ ಅನಾಥ ಶವವಾಗಿ ಮಲಗಿದೆ. ನನಗೊಂದು ನಿರೀಕ್ಷೆ ಇತ್ತು, ಒಮ್ಮೆ ಬೇಲ್ ಸಿಕ್ಕಿದ್ರೆ, ದರ್ಶನ್ ಏನಾದ್ರೂ ಹೊರಗೆ ಬಂದ್ರೆ ಪ್ರಾಯಶಃ ಮತ್ಯಾವುದಾದ್ರೂ ಸಿನಿಮಾಕ್ಕೆ ಒಪ್ಪಿಕೊಳ್ಳುವ ಮೂಲಕ ಕನ್ನಡಕ್ಕಾಗಿ, ಕನ್ನಡದ ಸಿನಿಮಾದಿಂದ ದರ್ಶನ್ ಮತ್ತೆ ಕನ್ನಡಕ್ಕೆ ಒಂದು ಚೈತನ್ಯವನ್ನ ಕೊಡಬಹುದೇನೋ, ಒಂದು ಹೊಸ ಶಕೆಯನ್ನ ಕಟ್ಟಬಹುದೇನೋ. ಅವರ ಕೇಸು, ಅದರ ವಿಚಾರಣೆ, ಅಲ್ಲಿಯ ತೀರ್ಪು, ಅದನ್ನು ಬಿಟ್ಬಿಡೋಣ, ಅದವರು ಅನುಭವಿಸ್ತಾರೆ. ಅವರ ನಿಜವಾಗಿಯೂ ಅದು ತಪ್ಪು ಮಾಡಿದ್ದೇ ಹೌದಾದ್ರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಸಂಜಯ್ ದತ್ತನಂತವನು ಹೋಗಿ ಬಂದ್ಮೇಲೆ ನೋಡಿದ್ದೇವಲ್ಲ ನಾವು. ರಾಜಕೀಯದಲ್ಲಿ ಇವತ್ತು ಕುಲಕರ್ಣಿ ಅಂತ ಯುವ ರಾಜಕಾರಣಿಯ ಕತೆ ಏನಾಯ್ತು ಅನ್ನೋದನ್ನು ನೋಡಿದ್ದೇವಲ್ಲ. ಅದು ನ್ಯಾಯಾಂಗಕ್ಕೆ ಬಿಟ್ಬಿಡೋಣ. ಆದ್ರೆ ಕನ್ನಡ ಚಿತ್ರರಂಗದ ಇತಿಮಿತಿಯೊಳಗೆ ನೋಡಿದಾಗ ದರ್ಶನ್ ಮಾತ್ರ ಕನ್ನಡದ ಒಂದು ದರ್ಶನ ಆಗಿತ್ತು. ಉಳಿದವರೆಲ್ಲ ಸಮಯ ಸಾಧಕರಾಗ, ಗಾಳಿ ಬಂದಾಗ ತೂರ್ಕೊಂಡ್ಬಿಟ್ರು. ದರ್ಶನ್ ಒಡ್ಡ ಇರಬಹುದು, ದರ್ಶನ್ ಹಲವು ತಪ್ಪುಗಳನ್ನು ಮಾಡಿರಬಹುದು, ದರ್ಶನ್ ಅನ್ನ ಇವತ್ತು ಆ ರೀತಿಯಲ್ಲಿ ವ್ಯಾಖ್ಯಾನಿಸ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳನ್ನು ಅವರೇ ನಮಗೆ ಕೊಟ್ಟಿರಬಹುದು. ಆದರೆ ಕೊನೆಗೂ ಕನ್ನಡದ ಅಸ್ಮಿತೆ, ಕನ್ನಡದ ಅಸ್ತಿತ್ವ, ಕನ್ನಡ ಚಿತ್ರರಂಗ ಅಂತ ಬಂದ್ರೆ ನಿಮಗೆ ಬಾಚಿ ಬರಗಿ ಎಲ್ಲವನ್ನು ಸಂಗ್ರಹಿಸಿ ನೋಡಿದಾಗ ಈ ಕೈಯಲ್ಲಿ ಮುಷ್ಟಿಯಲ್ಲಿ ದರ್ಶನ್ ಮಾತ್ರ ಉಳಿಯುವುದು. ದರ್ಶನ್ ಒಬ್ಬನೇ. ಶಿವಣ್ಣ ಇದ್ರು, ಈಗ ಶಿವಣ್ಣನೂ ತನ್ನ ಸಂಧ್ಯಾ ಕಾಲದಲ್ಲಿ ಆ ಎಲ್ಲ ಡಬ್ಬಿಂಗ್ ಚಿತ್ರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು, ಬೇರೆ ಭಾಷೆಯಲ್ಲಿ ಚಿತ್ರವನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ರಾಜ್ಕುಮಾರ್ರ ಇಡೀ ಒಂದು ಪರಂಪರೆ ಅದು ಅವಿಚ್ಛಿನ್ನವಾಗಿ ಮುಂದುವರೆದಿತ್ತು. ಆದರೆ ಅದು ಈಗ ಅವರು ಬೇರೆ ಬೇರೆ ಭಾಷೆಯಲ್ಲೂ ಮಾಡ್ತಾ ಇದ್ದಾರೆ. ತೆಲುಗಿನಲ್ಲಿ ಒಂದು ಅದ್ಭುತ ಪಾತ್ರವನ್ನು ಮಾಡ್ತಾರೆ ಅಂತ ಅದರ ಪೋಸ್ಟರ್ ಅನ್ನು ಗಮನಿಸಿದೆ. ಅದು ಆಕ್ಷೇಪ ಏನು, ನನ್ನ ಆಕ್ಷೇಪ ಇಲ್ಲ ಅದಕ್ಕೆ. ಅದು ಅವರವರ ಮನಸ್ಸಿಗೆ ಮತ್ತು ಮನೋಧರ್ಮಕ್ಕೆ ಬಿಟ್ಟದ್ದು. ಆದರೆ 2-2.5 ದಶಕಗಳಿಗೂ ಹೆಚ್ಚು ಕಾಲ ಅವರು ಡಬ್ಬಿಂಗ್ ಚಿತ್ರಗಳನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ಓತನ್ನು ತೆಗೆದುಕೊಂಡು ಕನ್ನಡಕ್ಕಾಗಿ ನಿಂತಂಥ ಒಬ್ಬ ಅಣ್ಣ ಶಿವಣ್ಣ ಅನ್ನೋದನ್ನು ನಾವು ಮರೆಯಬಾರದು. ಆದರೆ ಇಡೀ ಜೀವನವನ್ನ ಯಾವುದೇ ಆಫರ್ ಬಂದರೂ ಹೇಳ್ಬಹುದ್ರಿ, ಇಂಗ್ಲೀಷು ಅಥವಾ ಎಜುಕೇಶನ್ನು ಇತ್ಯಾದಿ ಇತ್ಯಾದಿ ಸರಿ ಇಲ್ಲ, ಆದ್ರಿಂದ ಕುಣಿಲಿಕ್ಕಾಗದೇ ಇದ್ದವನು ಅಂಗಳ ಡೊಂಕು ಅಂತ ಹೇಳಿದ್ದ ಅಂತೇಳಿ ದರ್ಶನ್ಗೆ ಮೂದಲಿಸಬಹುದು. ಆದರೆ ಈ ಯಾವುದೂ ಇಲ್ಲದೆ ಇದ್ದಂಥವರು ಕೂಡ 4-5 ಭಾಷೆಯಲ್ಲಿ ದಕ್ಕಿಸಿಕೊಂಡವರು ಹೀರೋಗಳಾದದ್ದು, ಹೀರೋಯಿನ್ಗಳಾದದ್ದನ್ನು ನಾವು ಕಂಡಿದ್ದೇವೆ. ಆದರೆ ದರ್ಶನ್ ಹೋಗಲಿಲ್ಲ. ದರ್ಶನ್ ಕನ್ನಡಕ್ಕಾಗಿ ಬಾಳಿ ಬದುಕಿದ ಒಬ್ಬ ನಟನಾಗಿತ್ತು. ನಮ್ಮ ದೌರ್ಭಾಗ್ಯ ಅದು, ನಮ್ಮ ದುಸ್ಥಿತಿ ಅದು. ಅಂಥ ಒಬ್ಬ ನಟ ಒಂದು ಕೊಲೆಗಡಕನಾಗಿ, ಕೊಲೆಯ ಕೇಸಲ್ಲಿ ಆರೋಪಿಯಾಗಿ ಇವತ್ತು ಜೈಲು ಪಾಲಾಗುವಂಥ ಸ್ಥಿತಿಯನ್ನ ನಾವು ನೋಡಬೇಕಾಗಿ ಬಂತಲ್ಲ. ಅದು ಕನ್ನಡದ ದುರಂತವೂ ಹೌದು, ಪ್ರೀತಿಸಿದ ನಮ್ಮಂಥವರ ದುರಂತವೂ ಹೌದು. ಇದರಾಚೆ ಇನ್ನೇನು ಹೇಳೋಣ? ಈ ಒಂದು ಜಾಮೀನಿನ ಪ್ರಕರಣ ದರ್ಶನ್ ಮತ್ತೆ ನೆನಪಾದಾಗ ಒಂದಿಷ್ಟು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಅನಿಸ್ತು, ಹಂಚ್ಕೊಂಡೆ. ಇದರ ಬಗ್ಗೆ ಚರ್ಚೆಗೂ ಸಿದ್ಧವಾಗಿದ್ದೇನೆ. ನಿಮ್ಮ ಕಮೆಂಟನ್ನು ಆಹ್ವಾನಿಸ್ತಾ ಇದ್ದೇನೆ, ಪ್ರತಿಕ್ರಿಯೆಯನ್ನು ಆಹ್ವಾನಿಸ್ತಾ ಇದ್ದೇನೆ. ನಮಸ್ತೆ.